ಸಮಾಜಕ್ಕೆ ಹೋದತ್ತು ನನಗೆ. ಈ ರಾಜ್ಯದಲ್ಲಿ ಯಾರು ಸಮಾಜ ಯಾರು ಕಟ್ಟಿದ್ರು, ಯಾರು ಏನು ಮಾಡಿದ್ರು ಅನ್ನೋದು ಆ ಕುಟುಂಬದಲ್ಲಿ ಹುಟ್ಟಿದ್ದೀನಿ. 50 ವರ್ಷ ಪದೇ ಪದೇ ರಾಜಕಾರಣ ಹೆದರಿಕೆ ಹಾಕ್ತಾರೆ. ಮುಂದಿನ ಸಾರಿ ಚುನಾವಣೆ ಅಂತ, ಚುನಾವಣೆ ನಿಂತೇ ನಿಲ್ತೀವಿ, ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ನಿಮ್ಮ ತಾಕತ್ತು ಯಾರಿಗಾರಿದ್ರೆ ನಿಮ್ಗೆಲ್ಲರೂ ಬರ್ರಿ, ನನ್ನ ವಿರುದ್ಧ ನೋಡೋಣ. ನಿಮ್ಮ ತಾಕತ್ತಿದ್ರೆ ಬರ್ರಿ, ಅದನ್ನೂ ತೋರಿಸ್ತೀನಿ ನಾನು ಏನಾಗುತ್ತೆ ಅನ್ನೋದು. ಚುನಾವಣೆ ಸುಮ್ಮನೆ ಸಮಾಜದವ್ರನ್ನ ಎತ್ಕಟ್ಟಿ ಅವರಿಗೆ ಚುನಾವಣೆ 28ರ ಚುನಾವಣೆಯಲ್ಲಿ ಮತ ಹಾಕಬಾರ್ರಿ ಅನ್ನೋದು ಇದು ರಾಜಕಾರಣ ಅಲ್ವಾ? ಒಬ್ಬ ಮಠಾಧೀಶರಾಗಿ ಸ್ವಾಮೀಜಿಯಾಗಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಕಲೀರಿ. ನನಗೆ ಕಲಿಸುವಂಥ ಅವಶ್ಯಕತೆ ನಿಮ್ಮಿಂತ್ರ ಇಲ್ಲ. ನಾನು ವಯಸ್ಸಿನಲ್ಲಿ ಕೂಡ ದೊಡ್ಡವಿದ್ದೀನಿ, ನನಗೆ ಗೊತ್ತೈತಿ. ನಿಮಗೆ ಗೌರವ ಕೊಟ್ಟಿದ್ದೀವಿ, ಆ ಗೌರವವನ್ನು ಉಳಿಸ್ಕೊಡ್ರಿ. ಸಮಾಜ ಸ್ವಾಮಿಗಳಾಗಿ ಮಾಡಿದ್ದೀವಿ. ನೀವೆಲ್ಲೋ ಒಂದು ಪಕ್ಷದಿಂದ ಒಬ್ಬ ವ್ಯಕ್ತಿಯಿಂದ ಬೆನ್ನತ್ತಿ ಹೋಗ್ತೀರಿ ಅಂದ್ರೆ ನಾವು ಯಾರೂ ಸಹಿಸೋಕ್ಕಾಗೋದಿಲ್ಲ. ಸತ್ಯಾಸತ್ಯತೆ ಇಂದಲ್ಲ ನಾಳೆ ಬಂದೇ ಬರ್ತು ಹೊರಗೆ. ಏನು ಇವರು BJP ಅವ್ರು ಏನು ಮಾಡಿದರು? ಹಿಂದೆ 2D 2C ಕೊಟ್ಟರಲ್ಲ, ಇವರೇ ಸಂಭ್ರಮ ಮಾಡಿದ್ರಲ್ಲ ಇವರೇ. ಮತ್ತೊಂದು ತಿರಸ್ಕಾರ ಯಾಕೆ ಮಾಡಿದ್ರಪ್ಪ? ಇವತ್ತು ಯಾಕೆ 2A ಕೇಳ್ತಾ ಇದ್ದೀರಪ್ಪ? 2A ಕೇಳೋದಕ್ಕೆ ಇವತ್ತು ತಡೆಯಾಜ್ಞೆ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ತಡೆಯಾಜ್ಞೆ ಇದ್ದಾಗ ಮೀಸಲಾತಿಯನ್ನು ಸರ್ಕಾರ ತೆಗೆದುಕೊಳ್ಳೋಕ್ಕಾಗತ್ತೋ? ಅದು ಸರ್ವೋಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇದ್ದಾಗ ಇದನ್ನೆಲ್ಲ ಮುಚ್ಚಿಟ್ಬಿಡೋದು, ಪಾಪ ಜನರನ್ನ ಹಾದಿ ತಪ್ಪಿಸೋದು. ಏನಿಲ್ಲ, ಕೊಡ್ತಾ ಇಲ್ಲ, ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯರು ಲಾಠಿ ಚಾರ್ಜ್ ಹೊಡಿಸಿದ್ರು. ಅದಕ್ಕೆ ಕೇಳಿದ ಶಾಸಕರು ಒಬ್ಬರು ಇದ್ದರು. ಅದು ನನ್ನ ಮೇಲೆ ನಾನು ಕೇಳ್ಕೊಂಡು ಸುಮ್ಮನೆ ಇದ್ದಂತೆ. ನೀವು ಪ್ರಚೋದನೆ ಮಾಡಿ ಪಾಪ ನಮ್ಮ ಬಡವರಿಗೆ ಹೊಡಿಸಿದಿರಿ. ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಹೋರಾಟ ನಡೀತು. ಪಾದಯಾತ್ರೆ ಮಾಡಿದೆ, 712 ಕಿಲೋಮೀಟರ್. ಧರಣಿ ಸತ್ಯಾಗ್ರಹ ಮಾಡಿದೆ, ಇಡೀ ರಾಜ್ಯದ ತಾಲೂಕು ಮಟ್ಟಕ್ಕೆ ಅಡ್ಡಾಡಿದೆ. ಒಂದು ಗಲಾಟೆಯನ್ನು ತೋರಿಸ್ರಿ, ಒಂದು ಗಲಾಟೆ ಆಯ್ತಾ? ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಮುಖ್ಯಮಂತ್ರಿಗಳು ಕೂಡ ಕರೆದ್ರು ಇವ್ರಿಗೆ, ಬರ್ರಿ ನೀವು ಹೋರಾಟಗಾರರು 10 ಜನ ಮಾತುಕತೆ ಮಾಡೋಣ ಅಂದಾಗ ಇವ್ರು ತಿರಸ್ಕಾರ ಮಾಡಿ ಮುತ್ತಿಗೆ ಹಾಕಕ್ಕೆ ಪ್ರಯತ್ನ ಪಟ್ಟರೆ, ಕಾನೂನಿನ ಕೈ ತೊಗೊಳಕ್ಕೆ ಹಚ್ಚಿದ್ರಲ್ಲ, ಯಾರು ಮಾಡಿದ್ರು? ಕಲ್ಲು ತೂರಿದ್ರು ಯಾರು? ಅದಕ್ಕೆ ಹೇಳ್ತಿಲ್ಲ, ಇವರು ಅಲ್ಲಿ ಉದ್ದೇಶಪೂರ್ವಕವಾಗಿ ಜನರನ್ನ ಕಲ್ಲು ತೂರ್ಸಕ್ಕೆ ಹಚ್ಚಿ ಪಾಪ ಅಮಾಯಕರನ್ನ ಹೊಡಿಸಿ ಇವತ್ತು ಅವ್ರಿಗೆ ಯಾರು ನೋಡ್ಕೋತಾರ್ರಿ? ನಾಳೆ ಅವ್ರಿಗೆ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಗಿದ್ರೆ ಯಾರು ನೋಡ್ಕೋತಾರೆ? ಸ್ವಾಮೀಜಿ ನೋಡ್ಕೋತಾರ? ಇವ್ರ ನಾಯಕರದಾರಲ್ಲ ಇವ್ರು ನೋಡ್ಕೋತಾರ? ಇವ್ರು ಅವ್ರ ಮನೆಗೆ ಹೋಗಿ ಬಿದ್ದಾರ ಪಾಪ, ಇವ್ರು ನೋಡ್ಕೋತಾರ? ಸುಮ್ಮನೆ ಹಾದಿ ತಪ್ಪಿಸುವಂಥ ಕೆಲಸ ಆಗಬಾರ್ದು. ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಸದನದಲ್ಲಿ ಕೂಡ ನಾನು ಪ್ರಸ್ತಾಪಪಡಿಸಿದ್ದೀನಿ. ನಾವು ಬಹಳ ಸ್ಪಷ್ಟವಾಗಿದ್ದೀವಿ. ನಮ್ಮ ಸಮಾಜದ ಕಟ್ಟ ಮನುಷ್ಯನಿಗೆ ಶೈಕ್ಷಣಿಕವಾಗಿ, ಉದ್ಯೋಗಕ್ಕಾಗಿ ಮೀಸಲಾತಿಯನ್ನು ಕೊಡಿಸೋದು ನಮ್ಮ ಗುರಿಯಾಗಿದೆ. ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿ ತೆಗೆದುಕೊಂಡು ಸರ್ಕಾರ ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅದನ್ನು ನಾವು ಮೊದಲು ಇತ್ಯರ್ಥ ಮಾಡ್ಕೋಬೇಕು. ಇವತ್ತು ಹೇಳ್ತಾರೆ 2D ಕೊಡ್ರಿ ಅಂತ. 2D ಕೊಡೋಕೆ ಇವರೇ ಸರ್ಕಾರದವರೇ ಹಿಂಬರ ಬರೆದು ಕೊಟ್ಟು ಬಂದಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ. 2D ಮೀಸಲಾತಿ ನಾವು ಏನು 2B ಕೊಟ್ಟಂಥ ಮೀಸಲಾತಿನ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತೇಳಿ ಹಿಂಬರ ಬರೆದು ಕೊಟ್ಟಿದ್ದಾರೆ ಇದೇ ಸರ್ಕಾರದವರು. ಮತ್ತೆ ಸುಮ್ಮನೆ ಇದು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಆಗಿದೆ. ಇದು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ. ಇದು ಪಕ್ಷಾತೀತವಾದ ಹೋರಾಟ ಅಲ್ಲ. ಅವರು ಸ್ವಾಮೀಜಿ ಒಬ್ಬರು ಹೇಳಿದ್ರೆ ತೀರ್ಮಾನ ಆಗೋದಿಲ್ಲ ಎಲ್ಲ. ಅದಕ್ಕೆ ಸಮುದಾಯ ಇದೆ, ಸಮುದಾಯದ ನಾಯಕರಿದ್ದಾರೆ, ಅನೇಕ ಜನ ಶಾಸಕರಿದ್ದಾರೆ. ನಾವು 12 ಜನ ಶಾಸಕರಿದ್ದೀವಿ ಇಲ್ಲಿ. ಸಂಧಾನ ಮಾಡೋಕೆ ಹೋದ್ರೆ ಸಂಧಾನ ಬರುವುದಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡಿ ಓಟ್ ಹಾಕುವಂಥದ್ದು ಹೇಳೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದ್ರೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಭಾರತೀಯ ಜನತಾ ಪಕ್ಷದ ಒಂದು ವೇದಿಕೆಗೆ ಹೋಗಿ ಭಾಷಣ ಮಾಡ್ತಾರೆ ಇವರು. ಇದು ಸರಿನಾ? ಅದಕ್ಕೆ ಸಮಾಜ ಜನ ನಿರ್ಣಯ ಮಾಡ್ತೀವಿ. ನಾವು ಯಾರು ಪೀಠ ಬೇಕು, ಯಾವ ಪೀಠ ಉಳಿಸ್ಬೇಕು ಅನ್ನೋದನ್ನು ಅದನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿನ ಪ್ರಾರಂಭ ಆಗುತ್ತೆ. ಇದು ನಮ್ಮದು ಅಂತ್ಯ ಅಲ್ಲ, ನಮ್ಮದು ಹೋರಾಟ ಪ್ರಾರಂಭ. ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ಒಂದು ಕಡೆ ಈ ಸ್ವಾಮೀಜಿ ಅವರು ಮಾಡ್ತಿರುವಂಥ ಏನು ತಪ್ಪನ್ನು ಇದನ್ನು ಸಮಾಜದ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ. ಸಂವಿಧಾನ ಬಾಹಿರ ಅಲ್ಲ ಅಂತ ಹೇಳಿದ್ರಲ್ಲ, ಸಂವಿಧಾನ ಬಾಹಿರ ಆಗುತ್ತೆ ಕೇಳ್ತಾ ಇರುವಂಥದ್ದು. ಸಂವಿಧಾನ ಬಾಹಿರ ಯಾಕೆ ಬಂತು ಪ್ರಶ್ನೆ? ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ತಡೆಯಾಜ್ಞೆ ಇದ್ದಾಗ ಒಂದು ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡೋಕ್ಕಾಗತ್ತಾ? ಪರಮಾಧಿಕಾರ ಉಪಯೋಗ ಮಾಡ್ರಿ ಅಂತ. ಯಾರು ಪರಮಾಧಿಕಾರ ಉಪಯೋಗ ಮಾಡೋದಕ್ಕೆ ಅಧಿಕಾರ ಇದೆ? ಕಾನೂನಲ್ಲಿ, ಸಂವಿಧಾನದಲ್ಲಿ ಯಾವುದೇ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇಲ್ಲ, ಪರಮಾಧಿಕಾರ ಇಲ್ಲ. ಅದಕ್ಕೆ ಒಂದು ನಿಯಮ ಇದೆ. ಹಿಂದುಳಿದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು ಇವರಿಗೆ ಗೌರವ ಇದೆಯಾ? ಸಭಾಪತಿಗಳಿಗೆ ಒಂದು ಕೋಣೆಗೆ ಹೋಗಿ ನುಗ್ಗಿ ಇವತ್ತು ನಾನು ಮಾತಾಡಿದ್ದಕ್ಕೆ ಸದನದಲ್ಲಿ ಅವ್ರ ಮೇಲೆ ಏನು ಇವತ್ತು ಹಲ್ಲೆ ಮಾಡೋ ರೀತಿಯಲ್ಲಿ ಹೋಗಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು, ಅವರ ಅಧ್ಯಕ್ಷರು ಎಲ್ಲ. ಇದು ಸರಿನಾ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸಂವಿಧಾನಾತ್ಮಕವಾದ ಒಂದು ಪವಿತ್ರವಾದ ವಿಧಾನಸೌಧವನ್ನು ದೇವಗುಲ ಅಂತ ಹೇಳ್ತೀವಿ. ಸಭಾಪತಿಗಳಂದ್ರೆ ನಮ್ಮೆಲ್ಲರ ದೇವರಿದ್ದಂತೆ. ಅವ್ರ ಮೇಲೆ ಇವತ್ತು
ಅವ್ರು ಕೊಟ್ಟಂಥ ಅವಕಾಶಕ್ಕೆ ನಾನು ಮಾತಾಡಿದ್ದೀರ ಇವರು ಅವ್ರ ಮೇಲೇ ಇವತ್ತು ಹಲ್ಲೆ ಮಾಡಕ್ಕೆ ಹೋಗ್ತಾರಂದ್ರೆ ಏನಿದು? ಇದು ವ್ಯವಸ್ಥೆ ಸರಿನಾ? ಆಯ್ತು, ಸಿದ್ದರಾಮಯ್ಯನವರ ವ್ಯಕ್ತಿ ಹೋದ ಅಂತ ಒಪ್ಕೋತೀನಿ. ಹಿಂಬರ ಏನು ಕೊಟ್ಟಿದ್ದಾರೆ ಇವ್ರಿಗೆ ಕೇಳಿ. ಸರ್ಕಾರ ಸಾಲಿಸಿಟರ್ ಜನರಲ್ ಹಿಂಬರ ಬರೆದು ಕೊಟ್ಟಿದ್ದಾರೆ. ನಾವು 2D 2C ಮೀಸಲಾತಿಯನ್ನು ಕೊಟ್ಟಿದ್ದೀವಲ್ಲ, ಅಲ್ಲಿ 2B ಮೀಸಲಾತಿಯನ್ನು ಏನು ಅಲ್ಪಸಂಖ್ಯಾತರ ಕೊಟ್ಟಿದ್ದಂಥ ಮೀಸಲಾತಿಯನ್ನು ಏನು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಅವ್ರಿಗೆ ಕೊಡ್ತು, ಆ ಮೀಸಲಾತಿಗೆ ನಾವು ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ, ಯಥಾಸ್ಥಿತಿಯನ್ನು ಕಾಪಾಡ್ಕೊಂತೀವಿ ಅಂತ ಹಿಂಬರ ಬರೆದು ಕೊಟ್ಟ ಮೇಲೆ ನಿಮಗೆ ಮೀಸಲಾತಿ ಕೊಟ್ಟಂಥ ಪರಿಸ್ಥಿತಿ ಎಲ್ಲಿ ಬಂತು? 2D 2C ಎಲ್ಲಿ ಬಂತು? ಅಲ್ಲಿ ಹಿಂಬರ ಕೊಡ್ತಾರೆ. ಇದೇ ಸರ್ಕಾರ ಸಾಲಿಸಿಟರ್ ಜನರಲ್ ಕೊಟ್ಟಿದ್ದು. ನನ್ನ ಕಡೆ ಆದೇಶ ಕಾಪಿ ಇದೆ, ನಾನು ಬಿಡುಗಡೆ ಮಾಡಿದ್ದೀನಿ. ಇವತ್ತು ಸದನದಲ್ಲೇ ಬಿಡುಗಡೆ ಮಾಡಿದ್ದೀನಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಿಡುಗಡೆ ಮಾಡ್ತಾರೆ. ಇವರು ಉದ್ದೇಶಪೂರ್ವಕವಾಗಿ ಈ ಸರ್ಕಾರಕ್ಕೆ ಇವತ್ತು ಕಷ್ಟಕ್ಕೆ ಸಿಲುಕಿಸಬೇಕು, ಮುಖ್ಯಮಂತ್ರಿಗಳ ಹೆಸರು ಹಾಳು ಮಾಡಬೇಕು, ಲಿಂಗಾಯತ ವಿರೋಧಿ ಸರ್ಕಾರ ಅಂತ ಹೇಳಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ವಿನ ಇದರಲ್ಲಿ ಯಾವುದೇ ನ್ಯಾಯಯುತವಾದ ಹೋರಾಟ ಅಲ್ಲ. ಇದು ಪಕ್ಷದ ಒಂದು ಪ್ರಾಯೋಜಿಕ ಹೋರಾಟ. ಇದು ಒಬ್ಬ ವ್ಯಕ್ತಿಯ ಉಳಿಸುವ ಹೋರಾಟ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ. ಥ್ಯಾಂಕ್ ಯು. ಪ್ರಶ್ನೆ ಏನಾದ್ರು ಇದೆಯಾ ಸರ್? ಈಗ ಸ್ವಾಮೀಜಿಗಳು ನೇರವಾಗಿ ನಿಮ್ಮ ಹೆಸರನ್ನ ಉಲ್ಲೇಖ ಮಾಡಿ ಈ ಹಿಂದೆ ನಮ್ಮ ಜೊತೆಲಿ ಇದ್ದವರು ಈಗ ಮತ್ತೊಂದು ಕಡೆಗೆ ವಾಲಿದ್ದಾರೆ. ಸುಮಾರು 1,90,00,000 ಜನ ಇರ್ಬೋದು, 1,90,000 ಜನ ಇರ್ಬೋದು. ಈ ಒಬ್ಬ ವ್ಯಕ್ತಿ ಮಾಡ್ತಿರೋದ್ರಿಂದ ನಾವು ನಮ್ಮ ಸಮಾಜದಿಂದ ಅವ್ರನ್ನ ದೂರ ಹಾಕಿದ್ದೀವಿ, ಅವರು ನಮ್ಮ ಸಮಾಜದವರಲ್ಲ ಅಂತ ಬೆಳಿಗ್ಗೆ ಹೇಳ್ತೇವೆ. ನೋಡ್ರಿ, ಈ ಸ್ವಾಮೀಜಿಯನ್ನ ಯಾರು ಮಾಡಿದ್ರು? ಮೊದಲೆದ್ದು ಆ ಸ್ವಾಮೀಜಿಗೆ ನಾನು ಇದನ್ನೇ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇವ್ರನ್ನ ತೊಗೊಂಬಂದು ಪೀಠಕ್ಕೆ ಕೂಡಿಸಿದ್ದು ಯಾರು? ಸಮಾಜ ಜನ. ಇದನ್ನ ಅರಿವಿಟ್ಕೊಂಡು ಮಾತಾಡಬೇಕು. ಸಮಾಜದಿಂದ ಹೊರಗೆ ಹಾಕ್ತೀನಿ. ಸಮಾಜ ಕಟ್ಟಿ ಏನು 1994ರಿಂದ ಸಮಾಜಕ್ಕೆ ಮೀಸಲಾತಿ ಕೇಳಿದಂಥ ನಮ್ಮ ತಂದೆಯವರು ಹನುಮನಾರ್ ಗುರುಗಳು ಇವತ್ತು ಅನೇಕ ಮುಖಂಡರಿದ್ದಾರೆ, ಸಮಾಜ ಇದೆ. ಇವತ್ತು ಸ್ವಾಮೀಜಿಗೆ ಎಲ್ಲೋ ಒಂದು ಕಡೆಗೆ ಈ ಭಾರತೀಯ ಜನತಾ ಪಕ್ಷದವ್ರದ್ದು ಏನೋ ಒಂದು ಇದು ತಾಕಿದೆ ಅಂತ ಕಾಣುತ್ತೆ ಇವರಿಗೆ, ಆ ಪಕ್ಷದ ಒಂದು ಸುಳು. ಆ ನಿಟ್ಟಿನಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಏನು ಸಮಾಜದಿಂದ ಇವ್ರು ಯಾರು ರೀ ಹೊರಗಾಕ? ಸಮಾಜದ ಗುರುಗಳನ್ನು ಮಾಡಿದವರು ನಾವು, ಸಮಾಜದ ನಾವು ಜನರು. ಇವತ್ತು ಒಂದು ಪಕ್ಷವನ್ನು ಓಲೈಸಿಕೊಂಡು, ಒಬ್ಬ ವ್ಯಕ್ತಿಯನ್ನು ಓಲೈಸಿಕೊಂಡು ಇವತ್ತು ಹೋರಾಟವನ್ನು ನಡೆಸಿ ಸುಮ್ಮನೆ ಸರ್ಕಾರದ ಮೇಲೆ ಆರೋಪ. ಪಾಪ ಅಮಾಯಕರು, ನನ್ನ ಸಮಾಜದ ಬಡವರು, ಕಡು ಬಡವರು, ಪಾಪ ರೈತರು, ರುಕೊಂಡು ತಿನ್ನುವಂಥವ್ರ ಮೇಲೆ ತಂದು ಪೊಲೀಸರ ಮೇಲೆ ಕಲ್ಲು ತೂರಿಸುವಂಥ ಕೆಲಸ ಮಾಡಿದರು. ಇವತ್ತು ನಾನು ಸದನದಲ್ಲಿ ಹೇಳಿದೆ, ಇವತ್ತು ಅಲ್ಲಿ ಕಲ್ಲು ತೂರಿದವರು ನಮ್ಮ ಸಮಾಜದವರು ಅಲ್ಲ, ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, RSS ಕಾರ್ಯಕರ್ತರು. ಅವರು ಕಲ್ಲು ತೂರಿ ಇವತ್ತು ನಮ್ಮ ಸಮಾಜದ ಪಾಪ ಅಮಾಯಕರ ಮೇಲೆ ಇವತ್ತು ಪೊಲೀಸರು ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಬಂತು. ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿನೇ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಸದನದಲ್ಲಿ ಕಾಯ್ತಾ ಇದ್ರು. ಏನು 3 ಜನ ಪ್ರತಿನಿಧಿ ಕಳಿಸಿ ಮಾದೇವಪ್ಪನವರ ನೇತೃತ್ವದಲ್ಲಿ ಬನ್ನಿ 10-15 ಜನ ಅಂತೇಳಿ ಅವ್ರು ಹೋಗಿ ಹೇಳಿದಾಗ ಕೂಡ ತಿರಸ್ಕಾರ ಮಾಡಿ ಸುವರ್ಣಸೌಧ ಮುತ್ತಿಗೆ ಹಾಕಕ್ಕೆ ಇವತ್ತೇನು ಕರೆಯನ್ನು ಕೊಟ್ಟರಲ್ಲ ಇದೇ ಸ್ವಾಮೀಜಿ, ಯಾರು ಪ್ರಚೋದನೆಗೆ ಒಳಗಾಗಿ ಕೊಟ್ಟರು? ಇದೇ ಬಸವನಗೌಡ, ಪ್ಯಾಟ್ಲೆ, ಯತ್ನಾಳು ಇವರೆಲ್ಲ ಹಿಂದಿದ್ರಲ್ಲ. ಅಲ್ಲಿ ಏನಾಗಿತ್ತು? ಭಾರತೀಯ ಜನತಾ ಪಕ್ಷದ ವೇದಿಕೆ ಆಗಿತ್ತು ನಿನ್ನೆ, ಹೋರಾಟದ ವೇದಿಕೆ. ಯಾಕೆ ಕಾಂಗ್ರೆಸ್ದವ್ರು ಇರಲಿಲ್ಲ, ಬೇರೆ ಪಕ್ಷದವ್ರು ಇರಲಿಲ್ಲ? ಇವ್ರ ಪ್ರಶ್ನೆ ಕೇಳ್ರಿ. ಸುಮ್ಮನೆ ಸಮಾಜಕ್ಕೆ ಕೆಟ್ಟದ್ದು ಮಾಡಿದರು. ಸಮಾಜ ಕಟ್ಟಿದ್ದೀವಿ, ಮುಂದೂ ಕೂಡ ಕಟ್ತೀವಿ. ಸಮಾಜದ ಮೀಸಲಾತಿಯನ್ನು ನಾವು ಕೊಡಿಸ್ತೀವಿ. ಆದರೆ ನಿಮ್ಮಂಗ ಹೇಳಿ ಥರ ಯಾರ್ಯಾರಿಂದನೋ ಬೆನ್ನು ಹತ್ತಿ ಹೋಗುವಂಥ ಅವಶ್ಯಕತೆ ನಮಗಿಲ್ಲ, ಸಮಾಜದವ್ರಿಗಿಲ್ಲ. ಸಮಾಜಕ್ಕೆ ಹೋದತ್ತು ನನಗೆ ಈ ರಾಜ್ಯದಲ್ಲಿ ಯಾರು ಸಮಾಜ ಯಾರು ಕಟ್ಟಿದ್ರು, ಯಾರು ಏನು ಮಾಡಿದರು ಅನ್ನೋದು ಆ ಕುಟುಂಬದಲ್ಲಿ ಹುಟ್ಟಿದ್ದೀನಿ. 50 ವರ್ಷ ಪದೇ ರಾಜಕಾರಣ ಹೆದರಿಕೆ ಹಾಕ್ತಾರೆ. ಮುಂದಿನ ಸಾರಿ ಚುನಾವಣೆ ಅಂತ, ಚುನಾವಣೆ ನಿಲ್ತೀವಿ, ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ನಿಮ್ಮ ತಾಕತ್ತು ಯಾರಿಗಾರಿದ್ರೆ ನಿಮ್ಗೆಲ್ಲರೂ ಬರ್ರಿ, ನನ್ನ ವಿರುದ್ಧ ನೋಡೋಣ. ನಿಮ್ಮ ತಾಕತ್ತಿದ್ರೆ ಬರ್ರಿ, ಅದನ್ನೂ ತೋರಿಸ್ತೀನಿ ನಾನು ಏನಾಗುತ್ತೆ ಅನ್ನೋದು. ಚುನಾವಣೆ ಸುಮ್ಮನೆ ಸಮಾಜದವ್ರನ್ನ ಎತ್ತು ಕಟ್ಟಿ ಅವರಿಗೆ ಚುನಾವಣೆ 28ರ ಚುನಾವಣೆಯಲ್ಲಿ ಮತ ಹಾಕಬಾರ್ರಿ ಅನ್ನೋದು ಇದು ರಾಜಕಾರಣ ಅಲ್ವಾ?
ಒಬ್ಬ ಮಠಾಧೀಶರಾಗಿ ಸ್ವಾಮೀಜಿಯಾಗಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಕಲೀರಿ. ನನಗೆ ಕಲಿಸುವಂಥ ಅವಶ್ಯಕತೆ ನಿಮ್ಮಿಂತ್ರ ಇಲ್ಲ. ನಾನು ವಯಸ್ಸಿನಲ್ಲಿ ಕೂಡ ದೊಡ್ಡವಾಗಿದ್ದೀನಿ, ನನಗೆ ಗೊತ್ತೈತಿ. ನಿಮಗೆ ಗೌರವ ಕೊಟ್ಟಿದ್ದೀವಿ, ಆ ಗೌರವವನ್ನು ಉಳಿಸ್ಕೊಡ್ರಿ. ಸಮಾಜ ಸ್ವಾಮಿಗಳಾಗಿ ಮಾಡಿದ್ದೀವಿ. ನೀವೆಲ್ಲೋ ಒಂದು ಪಕ್ಷದಿಂದ ಒಬ್ಬ ವ್ಯಕ್ತಿಯಿಂದ ಬೆನ್ನತ್ತಿ ಹೋಗ್ತೀರಿ ಅಂದ್ರೆ ನಾವು ಯಾರೂ ಸಹಿಸೋಕ್ಕಾಗೋದಿಲ್ಲ. ಸತ್ಯಾಸತ್ಯತೆ ಇಂದಲ್ಲ ನಾಳೆ ಬಂದೇ ಬರ್ತು ಹೊರಗೆ. ಏನು ಇವರು BJP ಅವ್ರು ಏನು ಮಾಡಿದರು? ಹಿಂದೆ 2D 2C ಕೊಟ್ಟರಲ್ಲ, ಇವರೇ ಸಂಭ್ರಮ ಮಾಡಿದ್ರಲ್ಲ ಇವರೇ. ಮತ್ತೊಂದು ತಿರಸ್ಕಾರ ಯಾಕೆ ಮಾಡಿದ್ರಪ್ಪ? ಇವತ್ತು ಯಾಕೆ 2A ಕೇಳ್ತಾ ಇದ್ದೀರಪ್ಪ? 2A ಕೇಳೋದಕ್ಕೆ ಇವತ್ತು ತಡೆಯಾಜ್ಞೆ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ತಡೆಯಾಜ್ಞೆ ಇದ್ದಾಗ ಮೀಸಲಾತಿಯನ್ನು ಸರ್ಕಾರ ತೆಗೆದುಕೊಳ್ಳೋಕ್ಕಾಗತ್ತ? ಒಂದು ಸರ್ವೋಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇದ್ದಾಗ ಇದನ್ನೆಲ್ಲ ಮುಚ್ಚಿಟ್ಬಿಡೋದು, ಪಾಪ ಜನರನ್ನ ಹಾದಿ ತಪ್ಪಿಸೋದು. ಏನಿಲ್ಲ, ಕೊಡ್ತಾ ಇಲ್ಲ, ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯರು ಲಾಠಿ ಚಾರ್ಜ್ ಮಾಡಿಸಿದ್ರು, ಹೊಡಿಸಿದ್ರು. ಅದಕ್ಕೆ ಕೇಳಿದ ಶಾಸಕರು ಒಬ್ಬರು ಇದ್ದರು, ಅದು ನನ್ನ ಮೇಲೆ ನಾನು ಕೇಳ್ಕೊಂಡು ಸುಮ್ಮನೆ ಇದ್ದಂತೆ. ನೀವು ಪ್ರಚೋದನೆ ಮಾಡಿ ಪಾಪ ನಮ್ಮ ಬಡವರಿಗೆ ಹೊಡಿಸಿದಿರಿ. ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಹೋರಾಟ ನಡೀತು. ಪಾದಯಾತ್ರೆ ಮಾಡಿದೆ 712 ಕಿಲೋಮೀಟ್ರ್, ಧರಣಿ ಸತ್ಯಾಗ್ರಹ ಮಾಡಿದೆ, ಇಡೀ ರಾಜ್ಯದ ತಾಲೂಕು ಮಟ್ಟಕ್ಕೆ ಅಡ್ಡಾಡಿದೆ. ಒಂದು ಗಲಾಟೆಯನ್ನು ತೋರಿಸ್ರಿ, ಒಂದು ಗಲಾಟೆ ಆಯ್ತಾ? ಇದೇ ಹಿಂದೆ ಸುವರ್ಣ ಮುತ್ತಿಗೆ ಹಾಕ್ಬೇಕಂದಾಗ ಇದೇ ಬಸವರಾಜ ಬೊಮ್ಮಾಯಿ ಅವರು ಇಲ್ಲೇ ನಮ್ಮನ್ನು ಕರೆದು ಸಂಧಾನ ಮಾಡಿದರು. ನೀನು ನಮ್ಮ ಮುಖ್ಯಮಂತ್ರಿಗಳು ಕೂಡ ಕರೆದ್ರು ಇವ್ರಿಗೆ, ಬರ್ರಿ ನೀವು ಹೋರಾಟಗಾರರು 10 ಜನ ಮಾತುಕತೆ ಮಾಡೋಣ ಅಂದಾಗ ಇವ್ರು ತಿರಸ್ಕಾರ ಮಾಡಿ ಮುತ್ತಿಗೆ ಹಾಕಕ್ಕೆ ಪ್ರಯತ್ನ ಪಟ್ಟರೆ, ಕಾನೂನನ್ನ ಕೈ ತೊಗೊಳಕ್ಕೆ ಹಚ್ಚಿದ್ರಲ್ಲ, ಯಾರು ಮಾಡಿದ್ರು? ಕಲ್ಲು ತೂರಿದ್ರು ಯಾರು? ಅದಕ್ಕೆ ಹೇಳ್ತಿಲ್ಲ, ಇವರು ಅಲ್ಲಿ ಉದ್ದೇಶಪೂರ್ವಕವಾಗಿ ಜನರನ್ನ ಕಲ್ಲು ತೂರ್ಸಕ್ಕೆ ಹಚ್ಚಿ ಪಾಪ ಅಮಾಯಕರನ್ನ ಹೊಡಿಸಿ ಇವತ್ತು ಅವ್ರಿಗೆ ಯಾರು ನೋಡ್ಕೋತಾರ್ರಿ? ನಾಳೆ ಅವ್ರಿಗೆ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಗಿದ್ರೆ ಯಾರು ನೋಡ್ಕೋತಾರೆ? ಸ್ವಾಮೀಜಿ ನೋಡ್ಕೋತಾರ? ಇವ್ರು ನಾಯಕರದಾರಲ್ಲ, ಇವ್ರು ನೋಡ್ಕೋತಾರ? ಇವ್ರು ಅವ್ರ ಮನೆಗೆ ಹೋಗಿ ಬಿದ್ದಾರ ಪಾಪ, ಇವ್ರು ನೋಡ್ಕೋತಾರ? ಸುಮ್ಮನೆ ಹಾದಿ ತಪ್ಪಿಸುವಂಥ ಕೆಲಸ ಆಗಬಾರ್ದು. ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಸದನದಲ್ಲಿ ಕೂಡ ನಾನು ಪ್ರಸ್ತಾಪಪಡಿಸಿದ್ದೀನಿ. ನಾವು ಬಹಳ ಸ್ಪಷ್ಟವಾಗಿದ್ದೀವಿ. ನಮ್ಮ ಸಮಾಜದ ಕಟ್ಟ ಮನುಷ್ಯನಿಗೆ ಶೈಕ್ಷಣಿಕವಾಗಿ, ಉದ್ಯೋಗಕ್ಕಾಗಿ ಮೀಸಲಾತಿಯನ್ನು ಕೊಡಿಸೋದು ನಮ್ಮ ಗುರಿಯಾಗಿದೆ. ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿ ತೆಗೆದುಕೊಂಡು ಸರ್ಕಾರ ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅದನ್ನು ನಾವು ಮೊದಲು ಇತ್ಯರ್ಥ ಮಾಡ್ಕೋಬೇಕು. ಇವತ್ತು ಹೇಳ್ತಾರೆ 2D ಕೊಡ್ರಿ ಅಂತ. 2D ಕೊಡೋಕೆ ಇವರೇ ಸರ್ಕಾರದವರೇ ಹಿಂಬರ ಬರೆದು ಕೊಟ್ಟು ಬಂದಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ. 2D ಮೀಸಲಾತಿ ನಾವು ಏನು 2B ಕೊಟ್ಟಂಥ ಮೀಸಲಾತಿನ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತಂತೇಳಿ ಹಿಂಬರ ಬರೆದು ಕೊಟ್ಟಿದ್ದಾರೆ ಇದೇ ಸರ್ಕಾರದವರು. ಮತ್ತೆ ಸುಮ್ಮನೆ ಇದು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಆಗಿದೆ. ಇದು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ, ಇದು ಪಕ್ಷಾತೀತವಾದ ಹೋರಾಟ ಅಲ್ಲ. ಅವರು ಸ್ವಾಮೀಜಿ ಒಬ್ಬರು ಹೇಳಿದ್ರೆ ತೀರ್ಮಾನ ಆಗೋದಿಲ್ಲ ಎಲ್ಲ. ಅದಕ್ಕೆ ಸಮುದಾಯ ಇದೆ, ಸಮುದಾಯದ ನಾಯಕರಿದ್ದಾರೆ, ಅನೇಕ ಜನ ಶಾಸಕರಿದ್ದಾರೆ. ನಾವು 12 ಜನ ಶಾಸಕರಿದ್ದೀವಿ ಇಲ್ಲಿ. ಸಂಧಾನ ಮಾಡೋಕೆ ಹೋದ್ರೆ ಸಂಧಾನ ಬರುವುದಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡಿ ಹೋಟ್ ಹಾಕುವಂಥದ್ದು ಹೇಳೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದ್ರೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಭಾರತೀಯ ಜನತಾ ಪಕ್ಷದ ಒಂದು ವೇದಿಕೆಗೆ ಹೋಗಿ ಭಾಷಣ ಮಾಡ್ತಾರೆ ಇವರು. ಇದು ಸರಿನಾ? ಅದಕ್ಕೆ ಸಮಾಜ ಜನ ನಿರ್ಣಯ ಮಾಡ್ತೀವಿ. ನಾವು ಯಾರು ಪೀಠ ಬೇಕು, ಯಾವ ಪೀಠ ಉಳಿಸ್ಬೇಕು ಅನ್ನೋದನ್ನು ಅದನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿನ ಪ್ರಾರಂಭ ಆಗುತ್ತೆ. ಇದು ನಮ್ಮದು ಅಂತ್ಯ ಅಲ್ಲ, ನಮ್ಮದು ಹೋರಾಟ ಪ್ರಾರಂಭ. ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ಒಂದು ಕಡೆ ಈ ಸ್ವಾಮೀಜಿ ಅವರು ಮಾಡ್ತಿರುವಂಥ ಏನು ತಪ್ಪನ್ನು ಇದನ್ನು ಸಮಾಜದ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ. ಸರ್, CM ಸಂವಿಧಾನ ಬಾಹಿರ, ಸಂವಿಧಾನಾತ್ಮಕ ಅಲ್ಲ ಅಂತ ಹೇಳಿದಲ್ಲ, ಸಂವಿಧಾನ ಬಾಹಿರ ಆಗುತ್ತೆ ಕೇಳ್ತಾ ಇರುವಂಥದ್ದು. ಸಂವಿಧಾನ ಬಾಹಿರ ಯಾಕೆ ಬಂತು ಪ್ರಶ್ನೆ? ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ತಡೆಯಾಜ್ಞೆ ಇದ್ದಾಗ ಒಂದು ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡೋಕ್ಕಾಗತ್ತಾ? ಪರಮಾಧಿಕಾರ ಉಪಯೋಗ ಮಾಡ್ರಿ ಅಂತ. ಯಾರು ಪರಮಾಧಿಕಾರ ಉಪಯೋಗ ಮಾಡೋದಕ್ಕೆ ಅಧಿಕಾರ ಇದೆ? ಕಾನೂನಲ್ಲಿ, ಸಂವಿಧಾನದಲ್ಲಿ ಯಾವುದೇ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇಲ್ಲ, ಪರಮಾಧಿಕಾರ ಇಲ್ಲ. ಅದಕ್ಕೆ ಒಂದು ನಿಯಮ ಇದೆ, ಹಿಂದುಳಿದ ವರ್ಗ ಆಯೋಗ ವರದಿ ಕೊಡಬೇಕು. ಇದು ಮಧ್ಯಂತರ ವರದಿ ಮೇಲೆ ಇವರು ಮಾಡಿದ್ದು 2D 2C. ಅದನ್ನು ತಪ್ಪು ನಾವು ಮಾಡೋಲ್ಲ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು ಇವರಿಗೆ ಗೌರವ ಇದೆಯಾ? ಸಭಾಪತಿಗಳಿಗೆ ಒಂದು ಕೋಣೆಗೆ ಹೋಗಿ ನುಗ್ಗಿ ಇವತ್ತು ನಾನು ಮಾತಾಡಿದ್ದಕ್ಕೆ ಸದನದಲ್ಲಿ ಅವ್ರ ಮೇಲೆ ಏನು ಇವತ್ತು ಹಲ್ಲೆ ಮಾಡೋ ರೀತಿಯಲ್ಲಿ ಹೋಗಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು, ಅವರ ಅಧ್ಯಕ್ಷರು ಎಲ್ಲ. ಇದು ಸರಿನಾ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸಂವಿಧಾನಾತ್ಮಕವಾದ ಒಂದು ಪವಿತ್ರವಾದ ವಿಧಾನಸೌಧವನ್ನು ದೇವಗುಲ ಅಂತ ಹೇಳ್ತೀವಿ. ಸಭಾಪತಿಗಳಂದ್ರೆ ನಮ್ಮೆಲ್ಲರ ದೇವರಿದ್ದಂತೆ. ಅವ್ರ ಮೇಲೆ ಇವತ್ತು ಅವ್ರು ಕೊಟ್ಟಂಥ ಅವಕಾಶಕ್ಕೆ ನಾನು ಮಾತಾಡಿದ್ದೀರ, ಇವರು ಅವ್ರ ಮೇಲೇ ಇವತ್ತು ಹಲ್ಲೆ ಮಾಡೋಕ್ಕೆ ಹೋಗ್ತಾರೆ ಅಂದ್ರೆ ಏನಿದು? ಇದು ವ್ಯವಸ್ಥೆ ಸರಿನಾ? ಆಯ್ತು, ಸಿದ್ದರಾಮಯ್ಯನವರ ವ್ಯಕ್ತಿ ಹೋದ ಅಂತ ಒಪ್ಕೋತೀನಿ. ಹಿಂಬರ ಏನು ಕೊಟ್ಟಿದ್ದಾರೆ ಇವ್ರಿಗೆ ಕೇಳಿ. ಸರ್ಕಾರ ಸಾಲಿಸಿಟರ್ ಜನರಲ್ ಹಿಂಬರ ಬರೆದು ಕೊಟ್ಟಿದ್ದಾರೆ. ನಾವು 2D 2C ಮೀಸಲಾತಿಯನ್ನು ಕೊಟ್ಟಿದ್ದೀವಲ್ಲ, ಅಲ್ಲಿ 2B ಮೀಸಲಾತಿಯನ್ನು
ಏನು ಅಲ್ಪಸಂಖ್ಯಾತರು ಕೊಟ್ಟಿದ್ದಂಥ ಮೀಸಲಾತಿಯನ್ನು ಏನು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಅವ್ರಿಗೆ ಕೊಡ್ತು, ಆ ಮೀಸಲಾತಿಗೆ ನಾವು ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ, ಯಥಾಸ್ಥಿತಿಯನ್ನು ಕಾಪಾಡ್ಕೊಂತೀವಿ ಅಂತ ಇಂಬರ ಬರೆದು ಕೊಟ್ಟ ಮೇಲೆ ನಿಮಗೆ ಮೀಸಲಾತಿ ಕೊಟ್ಟಂಥ ಪರಿಸ್ಥಿತಿ ಎಲ್ಲಿ ಬಂತು? 2D2C ಎಲ್ಲಿ ಬಂತು? ಅಲ್ಲಿ ಹಿಂಬರ ಕೊಡ್ತಾರೆ. ಇದೇ ಸರ್ಕಾರ ಸಾಲಿಸಿಟರ್ ಜನರಲ್ ಕೊಟ್ಟಿದ್ದು. ನನ್ನ ಕಡೆ ಆದೇಶ ಕಾಪಿ ಇದೆ, ನಾನು ಬಿಡುಗಡೆ ಮಾಡಿದ್ದೀನಿ, ಇವತ್ತು ಸದನದಲ್ಲೇ ಬಿಡುಗಡೆ ಮಾಡಿದ್ದೀನಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಿಡುಗಡೆ ಮಾಡ್ತಾರೆ. ಇವರು ಉದ್ದೇಶಪೂರ್ವಕವಾಗಿ ಈ ಸರ್ಕಾರಕ್ಕೆ ಇವತ್ತು ಕಷ್ಟಕ್ಕೆ ಸಿಲುಕಿಸಬೇಕು, ಮುಖ್ಯಮಂತ್ರಿಗಳ ಹೆಸರು ಹಾಳು ಮಾಡಬೇಕು, ಲಿಂಗಾಯತ ವಿರೋಧಿ ಸರ್ಕಾರ ಅಂತ ಹೇಳಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ವಿನ ಇದರಲ್ಲಿ ಯಾವುದೇ ನ್ಯಾಯಯುತವಾದ ಹೋರಾಟ ಅಲ್ಲ. ಇದು ಪಕ್ಷದ ಒಂದು ಪ್ರಾಯೋಜಿಕ ಹೋರಾಟ. ಇದು ಒಬ್ಬ ವ್ಯಕ್ತಿಯ ಅಳಿಸುವ ಹೋರಾಟ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ. ಥ್ಯಾಂಕ್ ಯು.